ನಾವು ತಿನ್ನೋ ಆಹಾರ ಬಿಸಿ ಬಿಸಿ ಆಗಿದ್ದಾಗ ಎಷ್ಟು ತಿಂದ್ರೂ ಹಿಡಿಸುತ್ತೆ, ಹೌದಲ್ವಾ? ಅಂತಹ ಬಿಸಿಯೂಟದಲ್ಲಿ ಪ್ರತಿದಿನ ಒಂದೇ ಒಂದು ಚಿಟಿಕೆಯಷ್ಟು ಜಾಸ್ತಿ ಉಪ್ಪು ಇದ್ರೆ ಹೆಚ್ಚು ವ್ಯತ್ಯಾಸ ಗೊತ್ತಾಗಲ್ಲ, ಅಭ್ಯಾಸ ಆಗೋಗುತ್ತೆ. ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳ್ತಾರಲ್ವಾ, ಆ ತರಹ ಆಗೋಗುತ್ತೆ ಆರೋಗ್ಯದ ವಿಚಾರದಲ್ಲಿ. ಯಾವಾಗಲೂ ಉಪ್ಪು ಜಾಸ್ತಿ ಇರುವ ಆಹಾರ ತಿಂತಿದ್ರೆ ಮುಂದೊಂದು ದಿನ ಅದರ ಅಡ್ಡ ಪರಿಣಾಮ ಆರೋಗ್ಯದ ಮೇಲೆ ಖಂಡಿತ ಬೀರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ವ್ಯಕ್ತಿ 5 ಗ್ರಾಮ್ಸ್ಗಿಂತ ಕಡಿಮೆ ಉಪ್ಪು ಸೇವಿಸಬೇಕು. ಆದ್ರೆ ಭಾರತದಲ್ಲಿ ಇದರ 2 ಪಟ್ಟು ಜಾಸ್ತಿ ಉಪ್ಪನ್ನ ಸೇವಿಸ್ತಾರೆ. ಬಾಲ್ಯದಿಂದಲೇ ಕಡಿಮೆ ಉಪ್ಪಿನ ಆಹಾರವನ್ನು ತಿನ್ನೋದ್ರಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗುವುದನ್ನ ತಪ್ಪಿಸಬಹುದು. ಈ ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರ ಒದಗಿಸುವ ಮಧ್ಯಾಹ್ನದ ಬಿಸಿ ಊಟವನ್ನು ಕಡಿಮೆ ಉಪ್ಪು ಬಳಸಿ ರುಚಿಕರ, ಪೌಷ್ಟಿಕ ಹಾಗೂ ಆರೋಗ್ಯಕರವಾಗಿ ತಯಾರಿಸಬಹುದು ಅಂತ ತೋರಿಸ್ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮಗೆ ಹುರುಳಿಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ದಿವ್ಯಾ ಅವರು. ನಮಸ್ಕಾರ ದಿವ್ಯಾ ಅವರೇ. ನಮಸ್ಕಾರ ಆದಿತ್ಯ ಅವರೇ. ಈ ಒಂದು ಹುರುಳಿಕಾಳು ಸಾರು ಹೇಗೆ ಮಾಡೋದು ಮತ್ತೆ ಮೊದಲನೇದಾಗಿ ಯಾವ್ಯಾವ ಪದಾರ್ಥಗಳು ಯೂಸ್ ಮಾಡಿರ್ತೀವಿ ಅಂತ ತೋರಿಸ್ಕೊಡ್ತೀರಾ ನಮಗೆ? ಖಂಡಿತ. ಮೊದಲನೇದಾಗಿ ಹುರುಳಿಕಾಳು, ಮೊಳಕೆ ಬಂದೇ ಇಟ್ಟಿರೋ ಹುರುಳಿಕಾಳನ್ನ ತಗೊಂಡಿದೀವಿ. ಆಮೇಲೆ ಎಣ್ಣೆ ಒಗ್ಗರಣೆಗೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಹುಣಸೆ ಹಣ್ಣು, ಬೆಲ್ಲ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಉಪ್ಪು. ಸೊ ಶುರು ಮಾಡೋಣ? ಖಂಡಿತ. ಈಗ ಶುರು ಮಾಡೋದಕ್ಕೆ ಮುಂಚೆ ನಾವು ಎಷ್ಟು ಮಕ್ಕಳಿಗೆ ನಾವು ಈ ಒಂದು ಹುರುಳಿಕಾಳು ಸಾರು ತಯಾರು ಮಾಡ್ತಿದೀವಿ ಅಂತ ಹೇಳ್ತೀರಾ? ನಾವಿವತ್ತು 80 ಮಕ್ಕಳಿಗೆ ಅಡಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೊದಲನೇದಾಗಿ ಎಣ್ಣೆ ಆಯ್ತು, ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಅನ್ಸಲ್ಲ? ಹೌದು. ಮತ್ತೆ ಈ ಹುರುಳಿಕಾಳು ನೀವು ಬೇಯಿಸ್ತಿದ್ದೀರಲ್ಲ, ಇದ್ರ ಜೊತೆಗೆ ಏನಾದ್ರು ಹಾಕಿರ್ತೀರಾ ಅಥವಾ ಬರೀ ನೀರಷ್ಟೇ ಹಾಕಿದೀವಿ. ಹಾಕಿ ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನ ಅದ್ರಲ್ಲಿ ಹಾಕಿ ಬೇಯಿಸಕ್ಕಿದ್ದೀವಿ. ಎಷ್ಟೊತ್ತು ಬೇಯಿಸ್ಬೇಕು? 15ರಿಂದ 20 ನಿಮಿಷದವರೆಗೂ ಬೇಯಿಸಿದ್ರೆ ಸಾಕ? ಅದು ಮೊಳಕೆ ಬಂದಿರೋದ್ರಿಂದ ಮುಂಚೆನೆ ಅದು ಬೇಗ ಮೆತ್ತಗಾಗತ್ತೆ. ಸೊ ಅದು ಬೇಗ ಬೇಯುತ್ತೆ. ಹುರುಳಿಕಾಳಿನಲ್ಲಿ ನೈಸರ್ಗಿಕವಾಗಿ ಸೋಡಿಯಂ ಅಂದ್ರೆ ಉಪ್ಪಿನಾಂಶ ಇರೋದ್ರಿಂದ ಕಡಿಮೆ ಉಪ್ಪು ಬಳಸಿ ಈ ಸಾಂಬಾರನ್ನ ತಯಾರಿಸಬಹುದು. ಎಣ್ಣೆ ಕಾದಿದೆ, ಈಗ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಕರಿಬೇವು, ಇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಗೆ ಹಾಕಿದಿರಾ ಅಥವಾ ಇದು ಒಂದ್ ಸ್ವಲ್ಪ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಹಾಕಿದೀವಿ. ಸೊ ಒಂದ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಆಯ್ತು. ಇದು ಒಂದ್ ಚೂರು ಫ್ರೈ ಆಗಿದೆ, ಕೆಂಪಗಾಗಲಿ. ಆಯ್ತು. ಅರಿಶಿನ ಪುಡಿ. ಓಕೆ. ಈಗ ಬೆಲ್ಲ ಹಾಕೋತೀನಿ. ಆಯ್ತು. ಈಗ ಮುಂದಿನ ಪದಾರ್ಥ, ಈಗ ಹುಣಸೆ ರಸ ಹಾಕೋತೀನಿ. ನೋಡಿ, ಸಾಂಬಾರ್ ಮಾಡ್ಬೇಕಂದ್ರೆ 4 ಪದಾರ್ಥಗಳು ಬಹಳ ಇಂಪಾರ್ಟೆಂಟು. ಹೌದು. ಸಿಹಿ, ಹುಳಿ, ಮತ್ತೆ ಖಾರ, ಮತ್ತೆ ಉಪ್ಪು. ಹೌದು. ಈಗ ನೀವು ಆಲ್ರೆಡಿ ಬೆಲ್ಲ ಹಾಕಿದ್ದೀರಾ. ಬೆಲ್ಲದ ಜೊತೆಲಿ ಹುಳಿನೂ ಹಾಕಿದ್ದೀನಿ, ಹುಣಸೆ ಹಣ್ಣು ಹಾಕಿದ್ದೀನಿ. ಇದೆಲ್ಲ ಅಳತೆ ಪ್ರಮಾಣವಾಗಿ ಮಾಡಿ ಇಟ್ಕೊಂಡಿದೀವಿ. ಆಗ್ಲೇ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಮಾಡಿ ಇಟ್ಟಿದೀವಿ. ಈಗಾಗಲೇ ನೋಡಿ ಎಣ್ಣೆ ಬಿಟ್ಕೋತಾ ಇದೆ, ಅಂದ್ರೆ ಬೆಲ್ಲ ಕರಗಿದೆ ಅಂತ. ಬೆಲ್ಲ ಕರಗಿದೆ, ಹುಣಸೆ ಹಣ್ಣು ಸ್ವಲ್ಪ ಬೆಂದಿದೆ ಅಂತ ಇದು. ಸೊ ಎಣ್ಣೆ ಬಿಟ್ಕೊಳ್ತಿರೋದ್ರಿಂದ ಬೇಯಿಸಿರೋ ಹುರುಳಿಕಾಳನ್ನ ಇದಕ್ಕೆ ನೀರು ಹಾಕೊಳ್ಳೋಣ. ನೀರು ಹಾಕೊಳ್ಬೇಕಾ? ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಬೆಳ್ಳುಳ್ಳಿ, ನಿಂಬೆ ರಸ, ಟೊಮೆಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಮೆಣಸು ಮುಂತಾದ ಪದಾರ್ಥಗಳ ಬಳಕೆಯಿಂದ ರುಚಿ ಕೂಡ ಹೆಚ್ಚುತ್ತೆ. ಉಪ್ಪಿನ ಬಳಕೆಯೂ ಕೂಡ ಕಡಿಮೆ ಮಾಡಬಹುದು. ಬರೀ ನೀರ ಅಥವಾ ಅದು ಸಮೇತನೇ ಹಾಕೊಳ್ಳೋದು? ಹೌದಾ. ಈ ಹುರುಳಿಕಾಳು ಸಾರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಪ್ರಸಿದ್ಧವಾದಂತ ಒಂದು ಡಿಶ್ ಅಂತಾನೆ ಹೇಳ್ಬೋದು. ಹೌದು. ಇದು ಬರೀ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ ಆತರ ಏನಿಲ್ಲ, ಎಲ್ಲಾ ಕಡೆನೂ ಮಾಡ್ತಾರೆ. ಹೌದು ಹೌದು.
ಈಗ ಇದ್ರ ಜೊತೆಲಿ ಹಾಗೆ ಅಚ್ಕಾರದ ಪುಡಿ ಹಾಕೊಳ್ಳೋಣ. ಆಯ್ತು. ಇದು ಸಾಂಬಾರ್ ಪುಡಿ. ಆಯ್ತು. ಸಾಂಬಾರ್ ಪುಡಿ ಮತ್ತೆ ಅಚ್ಚಕಾರದ ಪುಡಿ ಮೋಸ್ಟ್ಲಿ ಸೇಮ್ ಕ್ವಾಂಟಿಟಿ. ಸಾಮಾನ್ಯವಾಗಿ ಉಪ್ಪನ್ನ ಒಗ್ಗರಣೆ ಸಮಯದಲ್ಲೇ ಹಾಕ್ತಾರೆ, ಬಟ್ ನಾವು ಇದುವರೆಗೂ ಹಾಕಲಿಲ್ಲ ಉಪ್ಪು. ಅಡುಗೆಯ ಪ್ರತಿ ಹಂತದಲ್ಲೂ ಉಪ್ಪು ಹಾಕುವ ಬದಲು ಕೊನೆಯಲ್ಲಿ ಒಂದೇ ಬಾರಿಗೆ ಅಳತೆ ಮಾಡಿ ಹಾಕಿದ್ರೆ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಉಪ್ಪು ಬಳಕೆಯಾಗುತ್ತೆ. ಅಡುಗೆ ಯಾವಾಗಲೂ ರುಚಿ ಮಾತ್ರನೇ ಅಲ್ಲ, ಆರೋಗ್ಯಕರವಾಗಿ ಕೂಡ ಇರಬೇಕು ಅಲ್ವಾ? ಹೌದು, ಖಂಡಿತ ಹೌದು. ಹಾಗಾಗಿ ಮಕ್ಕಳಿಗೆ ಈ ಹೈಪರ್ ಟೆನ್ಷನ್ ಅನ್ನೋದೆಲ್ಲ ಹೆಚ್ಚಾಗಿ ಬರೋದಿಲ್ಲ. ಹದ ಸಾಕಾಗಿದೆಯಾ ಅಥವಾ ಇನ್ನೂ ಸ್ವಲ್ಪ ಏನಾದ್ರು? ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದು ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ. ಓಕೆ. ಸುಮಾರು ಎಷ್ಟು ಹೊತ್ತು ಕುದಿಸ್ಬೇಕು? ಒಂದು 10 ನಿಮಿಷ ಕುದಿಸೋಣ ಅಲ್ವಾ? ಇದಾಗಲೇ ಕುದಿ ಬಂದಿದೆ, ಇನ್ನೊಂದು 10 ನಿಮಿಷ ಕುದಿಸೋಣ. ಅಂದ್ರೆ ಮಸಾಲೆ ಎಲ್ಲ ಕಾಳಲ್ಲಿ ಹಿಡ್ಕೊಳ್ಳಿ ಅಂತ. ಇದು ಉಪ್ಪು ಮೊದಲೇ ಹಾಕೋದು, ಉಪ್ಪು ಲಾಸ್ಟಲ್ಲಿ ಹಾಕೋದು, ಇದು ಒಂಥರ ಸೈಂಟಿಫಿಕ್ ರೀಸನಿಂಗ್ ಇದೆ. ಉಪ್ಪು ಕ್ರಮೇಣಕ್ಕೆ ಎಲ್ಲ ಮಸಾಲೆಗಿಂತನೂ ಎಲ್ಲದಕ್ಕಿಂತ ಕಮ್ಮಿಯಾಗೆ ನಾವು ಉಪ್ಪು ಉಪಯೋಗಿಸಿದೀವಿ. ಹೌದು ಹೌದು. ಅದು ಲಾಸ್ಟಲ್ಲಿ ಹಾಕಿದಾಗಲೇ. ಹೌದು, ಲಾಸ್ಟಲ್ಲಿ ಹಾಕಿದಾಗ ನಿಮ್ಗೆ ಉಪ್ಪು ಹೆಚ್ಚು ಬೇಕಂತನೂ ಅನ್ಸೋದಿಲ್ಲ. ಅಂಡ್ ಅದು ರುಚಿ ತಕ್ಕನಾಗೂ ಅಷ್ಟೇ ಸಾಕಾಗತ್ತೆ. ಹೌದು ಹೌದು ಹೌದು. ನೋಡಿ, ಉಪ್ಪು ಹಾಕಿದ್ಮೇಲೆ ಅದರದ್ದು ಸ್ಮೆಲ್ ಬೇರೆನೇ ಇದೆ. ಹೌದು ಹೌದು ಹೌದು. ಈಗ ಮುಗೀತು ಅನ್ಸುತ್ತೆ. ಈಗ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಈಗ ನೋಡಿ, ದಿವ್ಯಾ ಅವರು ಉಪ್ಪು ಕಡಿಮೆ ಹಾಕಿ ಹೇಗೆ ಹುರುಳಿಕಾಳು ಸಾರು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ರುಚಿ ನೋಡಬಹುದಲ್ಲ? ಖಂಡಿತ ಖಂಡಿತ. ಅಬ್ಬಾ, ತುಂಬಾ ರುಚಿಕರವಾಗಿದೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಕಡಿಮೆ ಉಪ್ಪು ಬಳಸಿದ್ರು ಕೂಡ ಇಷ್ಟು ಟೇಸ್ಟಿ ಆಗಿದೆ ನೋಡಿ. ಈಗಷ್ಟೇ ನಾವು ಹುರುಳಿ ಕಾಳು ಸಾಂಬಾರ್ ಹೇಗ್ ಮಾಡೋದು ಅಂತ ನಾವು ನೋಡಿದ್ವಿ. ಹೌದು. ಈಗ ಏನ್ ಮಾಡೋಣ? ಈಗ ಮೆಂತೆ ಸೊಪ್ಪಿನ ಬಾತ್ ಮಾಡೋಣ. ಆಯ್ತು, ಬಹಳ ಸಂತೋಷವಾಗ್ತಿದೆ ಕೇಳಿದ ತಕ್ಷಣನೇ. ಏನೇನ್ ಪದಾರ್ಥ ಯೂಸ್ ಮಾಡ್ತೀವಿ ಅಂತ ಹೇಳ್ತೀರಾ? ಎಣ್ಣೆ, ಸಾಸಿವೆ, ಜೀರಿಗೆ, ಬೆಲ್ಲ, ಅರಿಶಿನ, ಸಾಂಬಾರ್ ಪುಡಿ, ಅಚ್ಕಾರದ ಪುಡಿ, ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಪುಡಿ, ಎಳ್ಳು ಪುಡಿ, ಮೆಂತೆ ಸೊಪ್ಪು, ಹುಣಸೆ ಹುಳಿ, ಉಪ್ಪು. ಮೆಂತ್ಯ ಬಾತಲ್ಲಿ ಮೆಂತ್ಯ ಸೊಪ್ಪು, ಹುಣಸೆ ಹಣ್ಣು, ಕಡಲೆ ಬೀಜ, ಎಳ್ಳು ಬಳಸೋದ್ರಿಂದ ಎಲ್ಲ ತರಹದ ಪೌಷ್ಟಿಕಾಂಶ ಇರುವ ಒಂದು ಸಂಪೂರ್ಣ ಆಹಾರ ಆಗುತ್ತೆ. ಪದಾರ್ಥಗಳೇನು ಅಂತ ಗೊತ್ತಾಯ್ತು. ಶುರು ಮಾಡೋಣ ಈಗ? ಖಂಡಿತ. ಮೊದಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಈಗ ತಾನೇ ಒಂದು ಕಡೆ ಓದಿದ್ದೆ, ನಾವು 5 ಗ್ರಾಮ್ಗಿಂತ ಕಡಿಮೆ ಉಪ್ಪಿನ ಅಂಶ ದಿನಕ್ಕೆ ತಗೊಳ್ಬೇಕು ಅಂತ. ಹೌದು ಇದೆ. ಸೊ ಅದು ದೊಡ್ಡವ್ರಿಗ ಅಥವಾ ಚಿಕ್ಕವ್ರಿಗ? ಇಲ್ಲ, ದೊಡ್ಡವ್ರಿಗೆ 5 ಗ್ರಾಮ್ಗಿಂತ ಕಡಿಮೆ ಉಪ್ಪು ತಗೋಬೇಕು ಅಂತ ಇದೆ. ಚಿಕ್ಕವ್ರಿಗೆ ವಯಸ್ಸಿಗೆ ತಕ್ಕಂತಷ್ಟು ಉಪ್ಪು ಇನ್ನೂ ಕಮ್ಮಿ ತಗೊಳ್ಳೇಬೇಕು ಅಂತ ಇದೆ. ದಿವ್ಯಾ ಅವರು ಹೇಳ್ದಂತೆ ಉಪ್ಪಿನ ಅಗತ್ಯತೆ ದೇಹದಲ್ಲಿ ವಯಸ್ಸಿಗೆ ತಕ್ಕಂತೆ ಇರುತ್ತೆ. ಅಂದ್ರೆ ಮಕ್ಕಳು ದಿನಕ್ಕೆ 5 ಗ್ರಾಮ್ಗಿಂತ ಕಡಿಮೆ ಉಪ್ಪನ್ನ ಸೇವಿಸಬೇಕು. ವೈದ್ಯರ ಸಲಹೆಯಂತೆ ಮಕ್ಕಳಿಗೆ ಸುಮಾರು 2 ವರ್ಷ ಆಗೋವರೆಗೂ ಉಪ್ಪು ಅಥವಾ ಸಕ್ಕರೆಯನ್ನು ಕೊಡಬಾರದು. ಇದರಿಂದ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರ ಆಹಾರಗಳಿಗೆ ರೂಢಿ ಮಾಡಲು ಸಹಾಯವಾಗುತ್ತೆ. ಎಣ್ಣೆ ಕಾದಿದೆಯಾ? ಎಣ್ಣೆ ಕಾದಿದೆ. ಒಗ್ಗರಣೆ ಹಾಕೊಳ್ಳೋಣ. ಓಕೆ. ಸಾಸಿವೆ ಜೀರಿಗೆ ಹಾಕೋತಿದ್ದೀನಿ. ಓಕೆ. ನಂತರ ಈಗ ಮೆಂತೆ ಸೊಪ್ಪು ಹಾಕೋತಾ ಇದ್ದೀನಿ. ಆಯ್ತು. ಇದ್ರ ಜೊತೆಲೇನೆ ಅರಿಶಿನ ಹಾಕೋತೀನಿ. ಓಕೆ. ಮೆಂತೆ ಸೊಪ್ಪು ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರಲ್ಲ? ಕಟ್ ಮಾಡಿ ತೊಳೆದು ಇಟ್ಕೊಂಡಿದೀವಿ. ಇದು ಮೆಂತೆ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್. ಆಯ್ತು ಆಯ್ತು. ಎಷ್ಟೊತ್ತು ಹಾಕ್ಬಹುದು ಇದು ಫ್ರೈ? 2 ನಿಮಿಷ. ಇದು ಸೊಪ್ಪು ಬೇಗ ಹೀರ್ಕೊಬಿಡುತ್ತಲ್ಲ. ಎಷ್ಟು ಜನಕ್ಕೆ ನಾವು ಈ ಒಂದು ಪ್ರಿಪೇರ್ ಮಾಡ್ತಾ ಇದ್ದೀವಿ? ಇದು 30 ಜನಕ್ಕೆ ಆಗೋಷ್ಟು ಪ್ರಿಪೇರ್ ಮಾಡ್ತಾ ಇದೀವಿ. ಓಕೆ. ಈಗ ನಾವು ಶೇಂಗಾ ಪುಡಿ ಮತ್ತೆ ಶೇಂಗಾ ಹಾಕೊಳ್ಳೋಣ. ಕಡ್ಲೆಕಾಯಿ ಬೀಜ ಪುಡಿ ಮತ್ತೆ ಎಳ್ಳು ಪುಡಿ ಎಲ್ಲ. ಓಕೆ. ಈಗ ಉಪ್ಪು ಕಡಿಮೆ ನಾವು ತಿನ್ಬೇಕು, ಆದ್ರೆ ಟೇಸ್ಟ್ ಕೂಡ ಬರಬೇಕು. ಹೌದು. ಸೊ ಹಾಗಿದ್ರಲ್ಲಿ ನಾವು ಏನ್ ಮಾಡಬೇಕು? ಯಾವ ತರ ಪದಾರ್ಥಗಳನ್ನ ಯೂಸ್ ಮಾಡಿದ್ರೆ ನಮ್ಗೆ ಆ ಒಂದು ರುಚಿಕರವಾದ
ಒಂದು ಅಡುಗೆ ತಯಾರಿ ಮಾಡ್ಬೋದು, ಫ್ಲೇವರ್ಸ್ನ ಹೆಚ್ಚು ಮಾಡಬಹುದು ಅಂತ. ಆಗಲೇ ಹೇಳ್ದಂಗೆ ಜೀರಿಗೆ ಮುಂಚೆನೆ ಹಾಕಿದ್ವಿ, ಆಮೇಲೆ ನಿಂಬೆ ಹಣ್ಣು, ಹುಣಸೆ ಹಣ್ಣು, ಟೊಮ್ಯಾಟೊ ಇದರದ್ದು ಹುಳಿಗಳೆಲ್ಲ ಕಾಂಪನ್ಸೇಟ್ ಮಾಡ್ತಾ ಹೋಗುತ್ತೆ, ರುಚಿನೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಶುಂಠಿ, ಚಕ್ಕೆ, ಮೆಣಸು, ಲವಂಗ ಈ ಥರದ್ದೆಲ್ಲದನ್ನು ಸ್ವಲ್ಪ ಜಾಸ್ತಿ ಉಪ್ಪು ಬೇಕು ಅಂತ ಅನ್ಸೋದಿಲ್ಲ ಅದೆಲ್ಲ ತಗೊಂಡಾಗ. ಓಕೆ. ಆ್ಯಂಡ್ ದೇಹಕ್ಕೂ ಒಳ್ಳೇದದು, ಆರೋಗ್ಯಕರ. ನೋಡಿ ಇದು ಹಾಗೆ ಫ್ರೈ ಆಗ್ತಾ ಇದೆ, ಈಗ ಎಣ್ಣೆ ಬಿಟ್ಕೋಬಿಟ್ಟಿದ್ದು ನೋಡಿ ಎಷ್ಟು ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ಮೆಂತೆ ಸೊಪ್ಪಿಂದವಲ್ಲ. ಇವಾಗ ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ಆಯ್ತು. ಈ ತರ ರುಚಿ ರುಚಿಯಾಗಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಟ್ರೆ ಅವ್ರಿಗೆ ಆಚೆ ತಿಂಡಿ ತಿನಿಸು ತಿನ್ಬೇಕು ಅನ್ನೋ ಒಂದು ಚಪ್ಲಾನೇ ಹೋಗ್ಬಿಡುತ್ತೆ. ಹೌದು ಹೌದು. ನೋಡಿ ಈ ನಡುವೆ ಜಾಸ್ತಿ ಈ ಪ್ಯಾಕ್ಡ್ ಫುಡ್ಸ್ ಅನ್ನೋದೇ ಜಾಸ್ತಿ ಆಗ್ಬಿಟ್ಟಿದೆ. ಹೌದು. ಸ್ಕೂಲ್ಸ್ ಎದುರುಗಡೆ ಆಗಿರ್ಲಿ, ಮನೆ ಹತ್ರ ಆಗಿರ್ಲಿ, ತರಲೆ ಮಾಡ್ತಿದ್ದಾರೆ ಅಂದ ತಕ್ಷಣ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ. ಕಡಲೆಕಾಯಿ ಬೀಜ ಆಗಿರ್ಬೋದು, ಎಳ್ಳಿನ ಪುಡಿ ಆಗಿರ್ಬೋದು, ಇಂಥವೆಲ್ಲ ತುಂಬಾ ಹೆಲ್ದಿ ಆಗಿರುತ್ತೆ. ಅಂಡ್ ಮಕ್ಳಿಗೆ ಅವೆಲ್ಲ ಬೇಕು ಅಂತ ಅನ್ಸೋದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ. ಈ ಪ್ಯಾಕ್ಡ್ ಫುಡ್ಸ್ ಅಲ್ಲೆಲ್ಲ ಈ ಪದಾರ್ಥಗಳು ಏನಿದೆಯೋ ಹೌದು ಅದರಲ್ಲಿ ಸಾಕಷ್ಟು ಉಪ್ಪು ಹಾಕಿರ್ತಾರೆ ಟೇಸ್ಟ್ ಬರಬೇಕು ಅಂತ. ಹೌದು ಹೌದು, ಅದು ತುಂಬಾ ಮಕ್ಕಳಿಗೆ ಆರೋಗ್ಯಕ್ಕೆ ಹಾಳಾಗತ್ತೆ. ಹೌದು. ಈಗ ಇದಾಗಿದೆ, ಬೆಲ್ಲ ಹಾಕೋಣ ಇದಕ್ಕೆ. ಬೆಲ್ಲ ಸೊ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತಲ್ಲ ಈಗ. ಹೌದು, ಮೆಂತೆಗೆ ಕಹಿ ಇದೆ, ಹುಳಿಗೆ ಜೊತೆಗೆ ಸ್ವೀಟ್, ಮೂರೂ ಮಿಕ್ಸ್ ಆಗತ್ತೆ. ಈಗ ಎಷ್ಟು ಘಮ ಘಮ ಅಂತ ಸುವಾಸನೆ ಇದೆ ಅಂತಂದ್ರೆ ಈ ಗೊಜ್ಜನ್ನ ನಾನು ದಿನಾ ಅನ್ನಕ್ಕೆ ಬೆರೆಸ್ಕೊಂಡು ತಿನ್ನೋಣ ಅನ್ಕೊಂಡಿದ್ದೀನಿ ನಾನು. ಖಂಡಿತ. ಈಗ ಖಾರದ ಪುಡಿ ಹಾಕೋಣ. ಆಯ್ತು, ಹಾಕ್ಬೋದಲ್ವ ಸರ್? ಅದ್ರ ಜೊತೆ ಸಾಂಬಾರ್ ಪುಡಿನೂ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಹಸಿಮೆಣಸಿನ್ಕಾಯಿ ಏನು ಬಳಸುವ ಇಲ್ಲ, ಅಚ್ಚ ಖಾರದ ಪುಡಿ ಹಾಕ್ತಾ ಇದೀವಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನ ಇನ್ನಷ್ಟು ಬೇಯಲಿಕ್ಕೆ ಬಿಡ್ಬೇಕಾ ನಾವು? ಇದು ಮಸಾಲೆದು ಫ್ರೈ ಆಗ್ಬೇಕು, ಆಮೇಲೆ ಎಣ್ಣೆ ಇನ್ನೂ ಒಂಚೂರು ಬಿಟ್ಕೋಬೇಕು. ಓಕೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಹಸಿ ವಾಸನೆ ಹಾಗೆ ಬರುತ್ತೆ. ಹೌದೌದು. ಸೊ ಆಮೇಲೆ ರುಚಿ ಆಗಲ್ಲ. ನೋಡಿ ಈ ಒಂದು ಅಡುಗೆಯಲ್ಲೇ ಎಷ್ಟೊಂದು ಥರ ನಮಗೆ ಬಾಡಿಗೆ ಬೇಕಿರುವಂಥ ನ್ಯೂಟ್ರಿಷನ್ ಎಲ್ಲ ಸಿಗ್ತಾ ಇದೆ, ಅಂಡ್ ರುಚಿ ಕೂಡ. ಹೌದು. ಈಗ ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಈಗ ಕೊನೆಯಲ್ಲಿ ನೀನು ಆಫ್ ಮಾಡೋ ಟೈಮು, ಸೊ ಕೊನೆಯಲ್ಲಿ ಉಪ್ಪು ಹಾಕೊಳ್ಳೋಣ ಈಗ. ಆಯ್ತು. ಅನ್ನ ಕಲಸೋದಾ ನೆಕ್ಸ್ಟ್? ಅನ್ನ ಕಲಸಿ ಮತ್ತೆ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು. ಹೀಗೆ ಬೆರೆಸೋದಾ? ಹೀಗೆ ಬೆರೆಸೋದು. ಈಗ ನೀವು ಅನ್ನ ಬೇಯಿಸುವಾಗ ಉಪ್ಪೇನಾದ್ರು ಹಾಕಿರ? ಜನರಲಿ ಅದು ವಾಡಿಕೆಯಲ್ಲಿದೆ. ಇಲ್ಲ, ಅನ್ನಕ್ಕೆ ನಾವು ಉಪ್ಪು ಹಾಕಿಲ್ಲ. ಗೊಜ್ಜಲ್ಲೇ ಕೊನೆಯಲ್ಲಿ ಉಪ್ಪು ಹಾಕಿರೋದ್ರಿಂದ ಇದು ಸಾಕಾಗತ್ತೆ. ಓಕೆ. ಸೊ ಅನ್ನಕ್ಕೆ ಹಾಕೋ ನೆಸೆಸಿಟಿನೇ ಇಲ್ಲ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಮಕ್ಕಳಿಗೂ ಬಹಳ ಇಷ್ಟ ಆಗುತ್ತೆ ಇದು. ಈಗ ಒಂದ್ಸತಿ ನೀವು ರುಚಿ ಮಾಡಿ ಹೇಳಿ. ಓಕೆ. ನನ್ನ ಬಾಯಿಂದ ಆಲ್ರೆಡಿ ನೀರು ಬರ್ತಾ ಇದೆ. ಥ್ಯಾಂಕ್ ಯು. ಸೂಪರ್ ಟೇಸ್ಟ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ನೋಡಿದ್ರಲ್ಲ, ಎರಡೂ ಅಡುಗೆಯಲ್ಲಿ ಕಡಿಮೆ ಉಪ್ಪು ಮತ್ತು ಉಪ್ಪಿನ ಪರ್ಯಾಯ ಪದಾರ್ಥಗಳನ್ನು ಉಪಯೋಗಿಸಿ ರುಚಿಯಾದ ಅಡುಗೆ ಹೇಗೆ ಮಾಡೋದು ಅಂತ ದಿವ್ಯಾ ಅವರು ತೋರಿಸ್ಕೊಟ್ಟಿದ್ದಾರೆ. ನೋಡಿದ್ರಲ್ವಾ, ರುಚಿ ಕಾಂಪ್ರಮೈಸ್ ಮಾಡದೆ ಆಹಾರದಲ್ಲಿ ಉಪ್ಪಿನ ಬಳಕೆ ಹೇಗೆ ಕಡಿಮೆ ಮಾಡಬಹುದು ಅಂತ. ರುಚಿಯಾದ ಆಹಾರ ನಾಲಿಗೆಗೆ ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ಉಪ್ಪಿನ ಸೇವನೆ ಹಿಡಿತದಲ್ಲಿ ಇಟ್ಕೊಳ್ಳೋದು. ಕಾಳಜಿ ವಹಿಸಿ ಉಪ್ಪು ಸೇವನೆ ಮಾಡಿ ಭವಿಷ್ಯದ ಪೀಳಿಗೆಯ ಆರೋಗ್ಯ ಕಾಪಾಡಿ. ನೆನಪಿರಲಿ, ಅತಿಯಾದರೆ ಅಮೃತವೂ ವಿಷ.